ಸದ್ಯ ರಾಜ್ಯದಲ್ಲಿ ಉಪಚುನಾವಣೆಯ ಕಾವಿನ ಜೊತೆಗೆ ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಚಾರ ಚಲುವರಾಯಸ್ವಾಮಿ ಮೇಲೆ ಗಲಾಟೆ ಆಯಿತು, ಹಲ್ಲೆ ಆಯಿತು ಅನ್ನುವಂತಹ ವಿಚಾರ. ಈ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಆಣೆ ಪ್ರಮಾಣಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಲಾಜಿಕಲ್ ಎಂಡ್ ಈ ಪ್ರಕರಣದಲ್ಲಿ ಸಿಗೋದಕ್ಕೆ ಸಾಧ್ಯ ಇದೆಯಾ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚಲುವರಾಯಸ್ವಾಮಿ ಕೀಲಾರ ಜಯರಾಮ್ ಮಧ್ಯೆ ಜಗಳ. ಇಬ್ಬರ ಗಲಾಟೆ ನೋಡಿದ್ದಾರಾ ಮಾಜಿ ಸಂಸದ ಪುಟ್ಟರಾಜು. ಮೈಸೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಪುತ್ರಿಯ ನಿಶ್ಚಿತಾರ್ಥದಲ್ಲಿ ಗಲಾಟೆಯೊಂದು ನಡೆದಿದೆ ಎನ್ನಲಾಗ್ತಾ ಇದೆ. ಈ ಗಲಾಟೆಯಲ್ಲಿ ಮಂಡ್ಯದ ಕೀಲಾರ ಜಯರಾಮ್ ಸಚಿವ ಚೆಲುವರಾಯಸ್ವಾಮಿಗೆ ಹೊಡೆದಿದ್ದು, ಬಳಿಕ ಚೆಲುವರಾಯಸ್ವಾಮಿ ಆಪ್ತರು ಕೀಲಾರ ಜಯರಾಮ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಚೆಲುವರಾಯಸ್ವಾಮಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಹಣ ತೆಗೆದುಕೊಂಡು ಟ್ರಾನ್ಸ್ಫರ್ ಮಾಡಿಲ್ಲ, ಹೀಗಾಗಿ ಕೀಲಾರ ಜಯರಾಮ್ ಹಲ್ಲೆ ನಡೆಸಿದ್ದಾರೆ ಎಂಬ ಬಾಂಬ್ ಅನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಡಿಸಿದ್ದಾರೆ. ವಿಷಯ ಗೊತ್ತಾಗಿದೆಯಾ? ಯಾವ್ದೋ ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವ್ದೋ ಟ್ರಾನ್ಸ್ಫರ್ದೋ ಪಾನ್ಸರ್ದೋ ಯಾವ್ದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನೋ ಕೊಟ್ಟವನೇ ಯಾವನಿಗೋ ಕೊಟ್ಟಿದ್ದೆ ಅವನ್ನೋ ಕೇಳಕಂತ ಅದೇನೋ ಶುರುವಾಯ್ತು ಅಂತ ಯಾರೋ ಹೇಳಿದ್ರಪ್ಪ. ಅದು ಏನ್ ಗಲಾಟೆನೋ ಸರ್ಕಾರ ಹೇಳ್ಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಚೆಲುವರಾಯಸ್ವಾಮಿ, ನಾನು ಜಯರಾಮ್ ಸ್ನೇಹಿತರು, ನಮ್ಮಿಬ್ಬರ ಮಧ್ಯೆ ಯಾವುದೇ ಗಲಾಟೆಯಾಗಿಲ್ಲ. ಕುಮಾರಸ್ವಾಮಿಗೆ ಬೇರೆ ಕೆಲಸ ಇಲ್ಲ, ನಾವು ಏನ್ ಮಾಡ್ತೀವಿ ಅಂತ ನೋಡೋದೇ ಕೆಲಸವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೊಂದ್ ಕಡೆ ಕೀಲಾರ ಜಯರಾಮ್ ಸಹ ನನಗೆ ಎಂಎಲ್ಸಿ ಟಿಕೆಟ್ ಕೊಡದೆ ಮೋಸ ಮಾಡಿರೋದು ಕುಮಾರಸ್ವಾಮಿ, ನನ್ನ ಮತ್ತು ಚೆಲುವರಾಯಸ್ವಾಮಿ ನಡುವೆ ಜಗಳವೇ ಆಗಿಲ್ಲ ಅಂತಿದ್ದಾರೆ. ಅವರು ಚಪ್ಪಲ್ ಕೇಳ್ಕೊತಾರೋ ಚಟ ಕೇಳ್ತಾರೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಪಾಪ ಅವ್ರ ಮಗನ ಸೋಲು ಗೆಲುವಿದ್ದ ಚೆಲುವರಾಯಸ್ವಾಮಿ ಏನ್ ನಡೀತಾ ಇದೆ ಮುಖ್ಯ. ಮತ್ತು ನನಗೂ ಜಯರಾಮ್ಗೂ ಯಾವುದೇ ವರ್ಗಾವಣೆ ವಿಚಾರ ಇಲ್ಲ. ಜಯರಾಮ್ ನನ್ನ ಹತ್ರ ಯಾವತ್ತೂ ಯಾವ ವರ್ಗಾವಣೆ ಹಿಡ್ಕೊಂಡು ಬಂದಿಲ್ಲ. ಇದೇ ವಿಚಾರಕ್ಕೆ ಮಾತನಾಡಿರುವ ಮಾಜಿ ಸಚಿವ ಪುಟ್ಟರಾಜು, ನಾನು ಸಹ ಆ ನಿಶ್ಚಿತಾರ್ಥಕ್ಕೆ ಹೋಗಿದ್ದೆ. ನಾನು ವೇದಿಕೆ ಮೇಲೆ ಇರುವ ರೂಮ್ನಲ್ಲಿ ಜೋರಾಗಿ ಸೌಂಡ್ ಬಂತು. ಆಗ ಕೆಲವರು ಕೀಲಾರ ಜಯರಾಮ್ ಹಾಗೂ ಚೆಲುವರಾಯಸ್ವಾಮಿ ನಡುವೆ ಜಗಳ ಆಗ್ತಿದೆ, ಬಂದು ಬಿಡಿಸಿ ಅಂತಂದ್ರು. ನಾನು ಹೋಗುವ ಹೊತ್ತಿಗೆ ಇಲ್ಲ, ಜಯರಾಮ್ ನನ್ನ ಕಳಿಸಿ ಬಿಟ್ವಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಮೋಸ ಮಾಡಿದ್ರೆ ಹಾಗೂ ನಿಶ್ಚಿತಾರ್ಥದಲ್ಲಿ ಚೆಲುವರಾಯಸ್ವಾಮಿ ಜೊತೆಗೆ ಜಗಳವೇ ಆಗಿಲ್ಲ ಅಂದ್ರೆ ಜಯರಾಮ್ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದು ಪ್ರಮಾಣ ಮಾಡ್ಲಿ ಅನ್ನೋ ಮೂಲಕ ಈ ಗಲಾಟೆ ಇತಿಶ್ರೀ ಹಾಡೋಕೆ ಪುಟ್ಟರಾಜು ಪಂಥಾಹ್ವಾನ ನೀಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ಬರಕ್ ಕೇಳಿ. ನಾನು ಆ ಜಾಗದಲ್ಲಿ ಇದ್ದಂತವನು, ನನ್ನನ್ನು ಬನ್ನಿ ಇಲ್ಲಿ ಬಹಳ ಹೊಡೆದಾಕ್ಬಿಡ್ತಾವ್ರೆ ಬಿಡಿಸಿ ಅಂತ ಕರೆದವರು ಜನನು ಅಲ್ಲಿದ್ದಾರೆ. ನಾನು ಅಲ್ಲೇ ಸ್ಟೇಜ್ ಮೇಲೆ ಇದ್ದೆ. ಒಳಗೆ ಏನ್ ನಡೀತು ಅಂತ ಹೇಳ್ಕೊಂತ ಬಂದು ನನ್ ಕರೆದ್ರು. ಅಣ್ಣ ಜಯರಾಮಣ್ಣ ಕೈ ಮಾಡ್ಬಿಟ್ರು, ಜಯರಾಮಣ್ಣ ಹಾಕೊಂಡು ತುಣಿತಾವ್ರೆ, ಸಾಯಿಸ್ಬಿಡ್ತಾರಣ್ಣ, ಬಂದು ಬಿಡಿಸ್ಕೊಳ್ಳಿ. ಅಷ್ಟಲ್ಲಿ ಏನೇನು ಅಂತ ಕೇಳೋಷ್ಟಲ್ಲಿ ಎಲ್ಲ ಆಚೆ ಕಳಿಸ್ತಕೊಂಡ್ ಬಿಡಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದ್ ಹೇಳಬೇಕು ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ರೆ ಜಯರಾಮಣ್ಣ, ಕುಮಾರಣ್ಣ ಅವ್ರು ಮಾಡಿದ್ರ, ಚಲುವರಾಯಸ್ವಾಮಿ ಅವ್ರು ಮಾಡಿದ್ರ, ಯಾರ್ಯಾರು ಏನೇನ್ ಮಾಡಿದ್ರು ಅನ್ನೋದು ಬೇಕಾದ್ರೆ. ಒಟ್ಟಾರೆ ಉಪಚುನಾವಣೆ ಹೊತ್ತಿನಲ್ಲಿ ಈ ಗಲಾಟೆಯ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಈಗ ಪುಟ್ಟರಾಜು ಅವರ ಆಣೆ ಪ್ರಮಾಣದ ಸವಾಲಿಗೆ ಏನು ಉತ್ತರ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.